ವಿರೋಧದ ಮಧ್ಯೆ ಇಂದು ಕಾವೇರಿ ಆರತಿಯ ಕಾರ್ಯಕ್ರಮ. ಡಿಕೆಶಿ ಕನಸಿನ ಕಾರ್ಯಕ್ರಮ ಕಾವೇರಿ ಆರತಿಗೆ ಚಾಲನೆ. ವಿರೋಧದ ಮಧ್ಯೆ ಇಂದು ಕಾವೇರಿ ಆರತಿ ಕಾರ್ಯಕ್ರಮ, ಡಿಕೆಶಿ ಕನಸಿನ ಕಾರ್ಯಕ್ರಮ ಕಾವೇರಿ ಆರತಿಗೆ ಚಾಲನೆ ನೀಡಲಾಗುತ್ತೆ. ಕೆಆರ್ಎಸ್ ಬೋಟಿಂಗ್ ಪಾಯಿಂಟ್ ಬಳಿ ನಡೆಯಲಿರುವ ಆರತಿ. ಕೆಆರ್ಎಸ್ ಬಳಿ ಕಾರ್ಯಕ್ರಮಕ್ಕೆ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಡ್ಯಾಂನಲ್ಲಿರುವ ಜೀವ ಸಂಕುಲಕ್ಕೆ ಅಪಾಯ ಅಂತ ಕಿಡಿಕಾರಿದ್ದಾರೆ. ಇಂದಿನಿಂದ ಸೆಪ್ಟೆಂಬರ್ 30ರವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ. ಇಂದು ಸಂಜೆ 6 ಗಂಟೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆಯನ್ನ ನೀಡ್ತಾರೆ. ಇನ್ನು ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಕಾವೇರಿ ಆರತಿಗೆ ಪ್ರತಿಭಟನೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾಗಿ ಪೊಲೀಸರು ಕೂಡ ಬಂದೋಬಸ್ತನ್ನ ಏರ್ಪಡಿಸಿದ್ದಾರೆ. ವಿರೋಧದ ಮಧ್ಯೆ ಇಂದು ಕಾವೇರಿ ಆರತಿ ಕಾರ್ಯಕ್ರಮವನ್ನ ಡಿಕೆಶಿ ಕನಸಿನ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಕಾವೇರಿ ಆರತಿಗೆ ಇಂದು ಚಾಲನೆಯನ್ನ ಕೊಡಲಿದ್ದಾರೆ. ಇನ್ನು ಕೆಆರ್ಎಸ್ ಬಳಿ ಕಾರ್ಯಕ್ರಮಕ್ಕೆ ಹಲವು ಸಂಘಟನೆಗಳು ಕೂಡ ಒಂದ್ ಕಡೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನು ಕೆಆರ್ಎಸ್ ಬಳಿ ಕಾರ್ಯಕ್ರಮಕ್ಕೆ ಸಂಘಟನೆಗಳ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಡ್ಯಾಂನಲ್ಲಿರುವ ಜೀವ ಸಂಕುಲಕ್ಕೆ ಅಪಾಯ ಅಂತ ಕಿಡಿಕಾರಿದ್ದಾರೆ. ಇಂದಿನಿಂದ ಸೆಪ್ಟೆಂಬರ್ 30ರವರೆಗೂ ಕಾರ್ಯಕ್ರಮ ಇರುತ್ತೆ. ಇನ್ನು ಸಂಜೆ 6 ಗಂಟೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚಾಲನೆಯನ್ನ ನೀಡಲಿದ್ದಾರೆ. ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನ ಚಾಲನೆ ನೀಡ್ತಾರೆ. ಕಾವೇರಿ ಆರತಿಗೆ ಪ್ರತಿಭಟನೆಗೆ ಈಗಾಗಲೇ ವಿರೋಧದ ಮಧ್ಯೆ ಇದು ಕಾವೇರಿ ಆರತಿ ಕಾರ್ಯಕ್ರಮವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೈಗೊಳ್ಳಲಿದ್ದಾರೆ. ಡಿಕೆಶಿ ಕನಸಿನ ಕಾರ್ಯಕ್ರಮ ಅಂತಾನೆ ಕರೀತಾರೆ. ಕೆಆರ್ಎಸ್ ಬೋಟಿಂಗ್ ಪಾಯಿಂಟ್ ಬಳಿ ನಡೆಯಲಿರುವ ಈ ಆರತಿ ಕಾರ್ಯಕ್ರಮ, ಕೆಆರ್ಎಸ್ ಬಳಿ ಕಾರ್ಯಕ್ರಮಕ್ಕೆ ಈಗಾಗಲೇ ಒಂದ್ ಕಡೆ ಸಂಘಟನೆಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾವೆ. ಡ್ಯಾಂನಲ್ಲಿರುವ ಜೀವ ಸಂಕುಲಕ್ಕೆ ಅಪಾಯ ಅಂತ ಕಿಡಿಕಾರಿದ್ದಾರೆ. ಇಂದಿನಿಂದ ಸೆಪ್ಟೆಂಬರ್ 30ರವರೆಗೂ ಕೂಡ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಇಂದು ಸಂಜೆ 6 ಗಂಟೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆಯನ್ನ ನೀಡ್ತಾರೆ.